ಪದಪರಿಚಯ ಅಂತ ಟಾಪಿಕ್ ಬಂದೈತಿ. ಅಂದ್ರೆ ನಮಗೆ ಇವಕ್ಕೆಲ್ಲ ಸಂಸ್ಕೃತಿ ಒಳಗೆ ಏನಂತಾರ ಅನ್ನೋದು ಹೇಳಿ. ಮತ್ತು ಕನ್ನಡ ಭಾಷೆ ಸಂಸ್ಕೃತಿಯಿಂದ ಬಂದಿದ್ದಕ್ಕೆ ಸಂಸ್ಕೃತದೊಳಗೆ ಕೆಲವೊಂದು ಶಬ್ದ ಏನದಾವಿ ಕನ್ನಡದೊಳಗೆ ಸೇರೋದಾಗಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸಿಂಹ ಸಂಸ್ಕೃತ ಒಳಗೆ ಇದಕ್ಕೆ ಸಿಂಹ ಅಂತ ಕರಿತೀವಿ. ಹಂಗೆ ಕನ್ನಡದೊಳಗೂ ಸಿಂಹ ಅಂತೇಳಿ ಬಂದಿದ್ದಾರೆ. ಹಂಗೆ ಕೆಲವೊಂದಿಷ್ಟು ಚೇಂಜ್ ಅದಾವೆ ಬೇರೆ ಬೇರೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹುಲಿಗೆ ಸಂಸ್ಕೃತ ಒಳಗೆ ವ್ಯಾಘ್ರ ಅಂತ ಕರೀತಾರೆ. ಹಿಂಗೆ ನಮಗೆ ಎಲ್ಲ ವಸ್ತುಗಳನ್ನ ನಾವು ತೋರಿಸಿ ಅವ್ರ ಹೆಸರು ಬರ್ತೀವಿ. ಮತ್ತು ಇಲ್ಲಿ ಪೂಜಾ ವಸ್ತುಗಳು ಹಣ್ಣುಗಳು ಅವಕ್ಕೇನಂತಾರೆ ಬರ್ತೀವಿ. ಮತ್ತು ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕಾದ್ರೆ ಇನ್ನೂ ಚಾರ್ಟ್ ಒಳಗೆ ಬರ್ದಾಕಿರಿ. ಇಲ್ಲಿ ನಾವು ಪಕ್ಷಿ ಇದು ಪಕ್ಷಿ ರೀ. ಅಂದ್ರೆ ಸಂಸ್ಕೃತದೊಳಗೆ ಏನಂತಾರ ಕನ್ನಡದೊಳಗೆ ಏನಂತಾರ ಹಿಂಗೆ ಮಾಡ್ಯಾರ. ಮತ್ತು ಈ ಕಡೆ ಸೈಡ್ ನೋಡಿದ್ರೆ ಹೂ ನೋಡ್ಬೋದು. ಹೂವಿಗೆ ಸಂಸ್ಕೃತದೊಳಗೆ ಏನಂತಾರ ಕನ್ನಡದೊಳಗೆ ಏನಂತಾರೆ ಹಿಂಗೆಲ್ಲ ಡಿಟೇಲ್ಸ್ ಎಕ್ಸ್ಪ್ಲೈನ್ ಮಾಡಿ. ಇದ್ರಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಟೀಚರ್ ಮಲ್ಗಿ ಹೂ ರೀ. ಕನ್ನಡದೊಳಗೆ ಮಲ್ಗಿ ಹೂ ಅಂತ ಟೀಚರಿ, ಸಂಸ್ಕೃತದೊಳಗೆ ಗೋಡ ಅಂತ ಕರೀತಾರೆ. ಹಂಗೆ ಇವೆಲ್ಲ ಹೂವಿನ ಹೆಸರುಗಳು ರೀ. ಮತ್ತು ಈ ಕಡೆ ಸೈಡ್ ಪಕ್ಷಿಗಳ ಹೆಸರು. ಇದಕ್ಕೆ ರೀ ಕನ್ನಡದೊಳಗೆ ಸಂಸ್ಕೃತದೊಳಗೆ ರಾಜಹಂಸ ಅಂತ ಕರೀತಾರೆ. ಮತ್ತು ಅದ ಸಂಸ್ಕೃತದಿಂದ ಕನ್ನಡ ಭಾಷೆ ಬಂದಿದ್ದಕ್ಕೆ ಅದ ವರ್ಣ ತಗೊಂಡು ಕನ್ನಡದೊಳಗೂ ರಾಜಹಂಸನ ಅಂತೇಳಿ ಕರಿತೀವಿ. ಹಿಂಗೆ ಇವೆಲ್ಲ ಪಕ್ಷಿಗಳ ಹೆಸರು ಅದಾವೆ. ಒಂದೊಂದು ಚೇಂಜ್ ಇರ್ತಾವೆ ರೀ. ಎಕ್ಸಾಂಪಲ್ ಅಂದ್ರೆ ಅದಕ್ಕೆ ಕನ್ನಡದೊಳಗೆ ಗೂಬೆ ಅಂತಾರೆ. ಮತ್ತು ಸಂಸ್ಕೃತದೊಳಗೆ ಉಲುಕ ಅಂತ ಕರೀತಾರೆ. ಅದೇನು ಭಾಳ ಚೇಂಜ್ ಇರೋಲ್ಲ, ಸ್ಲೈಡ್ ಚೇಂಜ್ ಇರೋದು ಸಂಸ್ಕೃತಕ್ಕೆ ಕನ್ನಡ. ಥ್ಯಾಂಕ್ ಯು. ನಿನ್ನ ಹೆಸರು? ನಿರಂಜನ್.